ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ಇವತ್ತೊಂದು ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರೋ ರೆಸಿಪಿನ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಐಟಮ್ಸ್ ಎಲ್ಲ ತರಿಸಿಟ್ಕೊಂಡಿದ್ದೀನಿ. ಆ ರೆಸಿಪಿ ಏನಂತ ಮುಂದೆ ನಿಮಗೆ ತೋರಿಸ್ತೀನಿ. ಫಸ್ಟ್ ಅದಕ್ಕೆ ಏನೇನು ಬೇಕು ಅನ್ನೋದನ್ನ ಹೇಳ್ಬಿಡ್ತೀನಿ. ಇಲ್ಲೊಂದು 5 ಬನ್ನು ತರಿಸಿಟ್ಕೊಂಡಿದ್ದೀನಿ ನಾನು. ಇಷ್ಟು ಯೂಸ್ ಮಾಡ್ತೀನೋ ಇಲ್ವಾ ಗೊತ್ತಿಲ್ಲ. ಇಲ್ಲಿ ನೋಡ್ತಿದ್ದೀರಲ್ಲ, ಒಂದು 4 ಬನ್ಸ್ ತೊಗೊಂಡು ಅದನ್ನು ಈ ಥರ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಫುಲ್ ಕೊಬ್ಬರಿ, ಒಣ ಕೊಬ್ಬರಿನ ಯೂಸ್ ಮಾಡಿಕೊಂಡು ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಕೋಕೋ ಪೌಡರ್ ಕೂಡ ಬೇಕು, ಮಿಲ್ಕ್ ಪೌಡರ್ ಕೂಡ ಬೇಕು, ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿ ಇಟ್ಕೊಂಡು ಅದನ್ನು ಪೂರ್ತಿ ಡ್ರೈ ಮಾಡಿ ಅದಕ್ಕೆ ಒಂದು 3/4 ಕಪ್ ಆಗೋಷ್ಟು 250 ಗ್ರಾಮ್ಸಲ್ಲಿ ಅಳತೆ ಬರೋ ಥರ ಒಂದು ಕಪ್ ತೊಗೊಂಡು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಆ ಸಕ್ಕರೆನ ಜಸ್ಟ್ ಮೆಲ್ಟ್ ಮಾಡಿಕೊಂಡ್ರೆ ಸಾಕು, ಪಾಕ ಏನು ತೆಗಿಯೋದು ಬೇಡ. ನೋಡ್ತಿದ್ದೀರಲ್ಲ, ಈ ಥರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಚಿಕ್ಕ ಲೋಟ, ಟೀ ಲೋಟ ಅಷ್ಟರಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಕರಗಿಸ್ಕೊತಾ ಇದ್ದೀನಿ ಸಕ್ಕರೆನ ಎಲ್ಲ. ಆ್ಯಂಡ್ ಈ ಪ್ರೋಸೆಸ್ ತುಂಬ ಈಸಿ ಆಗುತ್ತೆ. ನಿಮಗೆ ಒಂದು 15 to 20 ಮಿನಿಟ್ಸಲ್ಲೇ ಈ ಕೇಕ್ ರೆಸಿಪಿ ಮುಗ್ದೋಗ್ಬಿಡುತ್ತೆ. ನೋಡ್ತಿದ್ದೀರಲ್ಲ, ಈ ಥರ ಜಸ್ಟ್ ಮೆಲ್ಟ್ ಆದರೆ ಸಾಕು. ಇವಾಗ ನಾನು ಈ ಮೆಲ್ಟ್ ಆಗಿರೋ ಸಕ್ಕರೆ ನೀರಿಗೆ ಒಂದು ಅರ್ಧಕ್ಕಿಂತ ಕಮ್ಮಿ ಅಷ್ಟು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಂದು ಅರ್ಧ ಕಪ್ಪೇ ಇದೆ ಅಂದ್ಕೊಳ್ಳಿ. ಸೊ ಈ ಮಿಲ್ಕ್ ಪೌಡರ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ತಿರುಗಿಸ್ಕೊತಾ ಇರಬೇಕು. ತಿರುಗಿಸ್ಕೊಂಡಿಲ್ಲ ಅಂತಂದರೆ ಗಂಟಾಗಿಬಿಡುತ್ತೆ. ನೀವು ನೋಡ್ತಿದ್ದೀರಲ್ಲ, ಹಾಕಿದ ತಕ್ಷಣ ಕೈ ಬಿಡ್ದಂಗೆ ಪೂರ್ತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಅದು ಮಿಕ್ಸ್ ಆಗಿಬಿಡಬೇಕು ಸಕ್ಕರೆ ನೀರು ಜೊತೆ. ಆವಾಗ ಈ ಕನ್ಸಿಸ್ಟೆನ್ಸಿ ಬರುತ್ತೆ ನಮಗೆ. ಸೊ ಈ ಕನ್ಸಿಸ್ಟೆನ್ಸಿ ಬಂದಿದೆ ಅಂದರೆ ನಾವು ಮಾಡ್ತಾ ಇರೋ ರೆಸಿಪಿ ಪರ್ಫೆಕ್ಟಾಗಿದೆ ಅಂತ ಹೇಳ್ಬಿಟ್ಟು. ಈಗ ಈ ಕನ್ಸಿಸ್ಟೆನ್ಸಿ ಬಂದಿರೋ ಟೈಮಲ್ಲಿ ನಾನು ಇದಕ್ಕೆ ಕೋಕೋ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 1/4 ಕಪ್ ಆಗೋಷ್ಟು ಕೋಕೋ ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಸೊ ಅದನ್ನು ಅಷ್ಟೇ ಕೈ ಬಿಡ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊತಾ ನಾವು ಏನು ತೊಗೊಂಡಿದ್ದೀವಿ ಅದೆಲ್ಲ ಸ್ವಲ್ಪ ತಿಕ್ಕಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಮಾತ್ರ 1-2 ಸ್ಪೂನ್ಸ್ ಆಗೋಷ್ಟು ತುಪ್ಪ ಅಥವಾ ಎಣ್ಣೆ ಅಥವಾ ಬಟರ್ ಏನು ಬೇಕಂದ್ರೂ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಎಣ್ಣೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಆ್ಯಡ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ತಿಕ್ಕಾಗಲಿ ಅಂತೇಳ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ ಬ್ಯಾಟರ್ನ. ನೋಡ್ತಿದ್ರಲ್ಲ, ಎಷ್ಟು ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರಾಗಿ ಬಂದಿದೆ. ನಿಮ್ಗೆ ಇದನ್ನು ನೋಡ್ತಾ ಇದ್ರೇ ಗೊತ್ತಾಗ್ಬೋದು ನಾನು ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂತ. ಈಗಂತೂ ಸಿಕ್ಕಾಪಟ್ಟೆ ರೆಸಿಪೀಸ್ ತೋರಿಸುತ್ತೆ ಇನ್ಸ್ಟಾಗ್ರಾಮು. ಅದರಲ್ಲಿ ನಾನು ಮಾಡ್ತಾ ಇರೋ ರೆಸಿಪಿ ಏನಪ್ಪ ಅಂತಂದರೆ ಆ್ಯಪಲ್ ಕೇಕ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಆದಮೇಲೆ ಇವಾಗ ಇದಕ್ಕೆ ನಾವೇನು ತುರಿದಿಟ್ಕೊಂಡಿದ್ದೀವಿ ಒಣಗಿದ ಕೊಬ್ಬರಿ, ಆ ಕೊಬ್ಬರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಕೂಡ ಅಷ್ಟೇ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಪೂರ್ತಿ ಆಯಿನ ಆ್ಯಡ್ ಮಾಡ್ಕೊಳೋದು ಬೇಡ, ಬಿಕಾಸ್ ಡಿಪ್ ಮಾಡೋಕ್ಕೂ ನಮ್ಗೆ ಆಮೇಲೆ ಬೇಕಲ್ವ. ನಾನು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಈ ಥರ ಮಿಕ್ಸ್ ಮಾಡಿಕೊಂಡು ಎಲ್ಲ ಮೇಲೆ ಎದ್ದೊಳ್ದಾಗ, ಅಂದರೆ ಪಾತ್ರೆಗೇನು ಅಂಟ್ಕೊಂಡಿಲ್ಲ ಅಂತಂದರೆ ನಾವು ಮಾಡಿರೋ ಬ್ಯಾಟರ್ ಏನಿದೆ ಅದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ಸೊ ಇವಾಗ ಲಾಸ್ಟಲ್ಲಿ ಇದಕ್ಕೆ ನಾನು ಈ ಬ್ರೆಡ್ ಕ್ರಮ್ಸ್ ಏನಿದೆ, ಬನ್ ಕ್ರಮ್ಸು, ಅದನ್ನು ಹಾಕ್ತಾಯಿದ್ದೀನಿ. ಸೊ ಅದನ್ನು ಅಷ್ಟೇ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಾಗುತ್ತೆ, ಒಂದು ನಮಗೆ ಉಂಡೆ ಕಟ್ಟೋಷ್ಟು ಕನ್ಸಿಸ್ಟೆನ್ಸಿ ಬರಬೇಕು. ಆ ಥರ ಕನ್ಸಿಸ್ಟೆನ್ಸಿ ಬರೋ ತನಕ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇರಿ. ನೋಡ್ತಾ ಇದ್ದೀರಲ್ಲ, ನಾನು ಇವಾಗ ಇಲ್ಲಿ ಹೇಗೆ ತೋರಿಸ್ತಾ ಇದ್ದೀನಿ ಆ ಥರ ಮಾಡ್ಕೊಳ್ಬೇಕು. ಇದೆಲ್ಲ ಆದಮೇಲೆ ಇದನ್ನು ಒಂದು 10 ಮಿನಿಟ್ಸ್ ಆರಕ್ಕೆ ಬಿಟ್ಬಿಟ್ಟು ಆಮೇಲೆ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಇದನ್ನು ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಅಥವಾ ಯಾವ ಸೈಜ್ ಬೇಕೋ ಆ ಸೈಜ್ಗೆ ರೌಂಡಾಗಿ, ನಾನಿಲ್ಲಿ ರೌಂಡ್ ಶೇಪ್ ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ಆ್ಯಪಲ್ ಕೇಕ್ ಅಂದರೆ ರೌಂಡಾಗೇ ಇರುತ್ತೆ ಅಲ್ವಾ, ಬಟ್ ಮೀಡಿಯಮ್ ಸೈಜ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಎಷ್ಟೆಷ್ಟು ಅಳತೆ ಹೇಳಿದ್ದೀನಿ ಅಷ್ಟಷ್ಟು ಅಳತೆಯಲ್ಲಿ ನೀವು ಮಾಡಿಕೊಂಡ್ರೆ ಒಂದು 10 to 15 ಲಡ್ಡೂಸ್ ಆಗುತ್ತೆ ಮೀಡಿಯಮ್ ಸೈಜ್ಗೆ. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ಲಡ್ಡು ಮಾಡಿಕೊಂಡು ಅದನ್ನು ಒಣಗಿದ ಕೊಬ್ಬರಿಯಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಪೂರ್ತಿ ಒಣಗಿದ ಕೊಬ್ಬರಿನ ಹಚ್ಚಿದ್ರೆ ಸಾಕು. ಸೂಪರ್ ಟೇಸ್ಟಿ ಆ್ಯಪಲ್ ಕೇಕ್ ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ಸೇಮ್ ಆ್ಯಸ್ ಇಟ್ ಇಸ್ ಬೇಕ್ರಿಯಲ್ಲಿ ಹೆಂಗೆ ಕೊಡ್ತಾರೋ ಅದೇ ಥರನೇ ಇತ್ತು. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಆ್ಯಪಲ್ ಕೇಕ್ ಅಂತ ಹೇಳ್ಬಿಟ್ಟು. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ, ತಿನ್ನೋಕ್ಕೆ ಕೂಡ ಅಷ್ಟೇ ಚೆನ್ನಾಗಿತ್ತು. ಸ್ವೀಟು ಎಲ್ಲ ಕೂಡ ಸೇಮ್ ಕನ್ಸಿಸ್ಟೆನ್ಸಿಯಲ್ಲಿತ್ತು. ಆ್ಯಂಡ್ ಇವ್ರ ರಿವ್ಯೂನ ನೀವೇ ಕೇಳಿಸ್ಕೊಂಬನ್ನಿ. ಸಕ್ಕತ್ತಾಗಿದೆ ಗುರು, ಸೂಪರ್ ಆಗಿದೆ ಗೈಸ್, ಪಕ್ಕ ಟ್ರೈ ಮಾಡಿ. ಸೂಪರ್ ಆಗಿದೆ ಗೈಸ್, ನೀವೊಂದ್ಸರಿ ಟ್ರೈ ಮಾಡಿ. ಕೇಳಿಸ್ಕೊಂಡ್ರಲ್ಲ, ನಿಜವಾಗ್ಲೂ ಸೂಪರಾಗಿ ಬಂದಿತ್ತು ನಾನು ಮಾಡಿರೋ ರೆಸಿಪಿ ಇವತ್ತು. ಆ್ಯಂಡ್ ನೀವು ಎಲ್ಲರೂ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗುವ.